ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ರೆಮಿಡಿ ತೋರಿಸ್ತೀನಿ ನೋಡು. ಇದು ನೋಡಿ, ಇಲ್ಲೈತೆ ತಂಗಾಡಿ ಗಿಡದ ರೆಮಿಡಿ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು 3 ದಿನದಿಂದ ವಿಡಿಯೋ ಮಾಡಿಲ್ಲ. ತಂಗಾಡಿ ಗಿಡದ ರೆಮಿಡಿ ಇದು ತಂಗಾಡಿ. ಬನ್ನಿ ಅಲ್ಲಿ ಹೋಗೋಣ. ಇದು ಗಿಡದಲ್ಲಿ ಹೂವು ಏನು ಬಿಡಿಲ್ಲ, ಇನ್ನು ಹೂವು ಬಂದಾಗ ಒಂದು ರೆಮಿಡಿ ಮಾಡ್ತೀನಿ. ಈ ಕಡೆ ಎಲ್ಲಿ ಇದು ಅಂದರೆ ನೋಡಿ, ನಮ್ಮದೇ ಇದು ಪ್ಲೇಸ್ ಎಲ್ಲ ನಮ್ಮದೇ ಇದು ನೋಡಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಈ ಪ್ಲೇಸ್ ಎಲ್ಲ ನಮ್ಮದೇ. ನಮ್ಮ ಪ್ಲೇಸ್ನಲ್ಲೇ ಸಿಗ್ತದೆ ಇದು ಸೊಪ್ಪು. ನಮ್ಮ ಪ್ಲೇಸ್ನಲ್ಲೇ ಸಿಗ್ತದೆ ಸೊಪ್ಪು. ಇದು ಒಂದು 4ರಿಂದ ಒಂದು 5 ರೋಗಗಳಿಗೆ ನೋಡಿ ಇದರಲ್ಲಿ ಒಳ್ಳೆ ಇದು ಸಿಗ್ತೈತೆ, ರಿಸಲ್ಟ್ ಸಿಗ್ತೈತೆ. 4-5 ರೋಗಗಳಿಗೆ ನಿಮಗೆ ನೋಡಿ ಇದರಲ್ಲಿ ಮದ್ದು, ಒಳ್ಳೆ ಮದ್ದು ನೋಡಿ. ಇದನ್ನ ಏನು ಮಾಡಬೇಕಂದ್ರೆ ಚೆಂದಾಗಿ ಚೂರ್ಣ ಮಾಡ್ಕೊಬೇಕು. ಇದನ್ನು ಸೊಪ್ಪನ್ನು ಕಿತ್ಕೊಂಡು ಚೆಂದಾಗಿ ನೆರಳಲ್ಲಿ ಒಣಗಾಕಿ ಚೆಂದಾಗಿ ಇದನ್ನು ಏನು ಮಾಡಬೇಕಂದ್ರೆ ನೀವು ಚೂರ್ಣ ಮಾಡಿಕೊಂಡು ಒಂದು ಡಬ್ಬನಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಬೆಳಗ್ಗೆ ಹಾಲು ಹೊಟ್ಟೆನಲ್ಲಿ ಕುಡಿಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನೋಡು, ಇದ್ರ ಬಬ್ಡಿನ ಕಲೆಕ್ಟ್ ಮಾಡ್ಕೊಬೇಕು. ಇದ್ರ ಬಬ್ಡಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ಚೂರ್ಣ ಮಾಡಿ ಮಡ್ಕೊಂಡು ಇದನ್ನು ಅಷ್ಟೇ ಬೆಳಗ್ಗೆ ಟೀ ಕುಡಿದ್ರೆ ಭಾರಿ ಒಳ್ಳೆಯದು, ಆಯಿತಾ. ಇನ್ನು ಇದರಲ್ಲಿ ಹೂವು ಬೇರೆ ಬರ್ತದೆ. ಹೂವು ಇದರಲ್ಲಿ ಕಾಯಿಗಳು ಕೆಲಸ ಮಾಡ್ತಾಯಿದೆ. ಇದರಲ್ಲಿ ಕಾಯಿ ಬಿಡಿಲ್ಲ, ಹೂವು ಬಿಡಿಲ್ಲ. ಈ ಕಾಯಿ ಬಿಟ್ಟಾಗ ಒಂದು ರೆಮಿಡಿ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು, ಆಯಿತಾ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈ ಕೈ ಕಾಲು ನೋವು ಬರಲಿ, ಏನೇ ಬರಲಿ, ಇದರಲ್ಲಿ ತುಂಬ ಅನುಕೂಲ ಐತೆ ನೋಡಿ. ಇದನ್ನ ನೀವು ಇದರಲ್ಲಿ ಮಾಡಿಕೊಂಡು ಕುಡೀರಿ ದಯವಿಟ್ಟು. ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಹಾಸ್ಪಿಟ್ಲ್ಗಿನ್ನ ಫುಲ್ ಪವರ್ ಇರ್ತದೆ ಇದರಲ್ಲಿ, ಆಯಿತಾ. ಹಾಸ್ಪಿಟ್ಲ್ಗಿನ್ನ ಫುಲ್ ಪವರ್ ಇರ್ತದೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಗ್ಯಾಸ್ಟ್ರಿಕ್ ಆಗಲಿ, ಶುಗರ್ ಆಗಲಿ, BP ಆಗಲಿ, ಪ್ರತಿಯೊಂದು ಕಂಟ್ರೋಲ್ ತಗೊಂಬರ್ತದೆ. ದಯವಿಟ್ಟು ಕುಡೀರಿ. ಮಾಡಿಕೊಂಡು ಇದನ್ನು ಕುಡೀರಿ ದಯವಿಟ್ಟು. ನೋಡಿ ಫ್ರೆಂಡ್ಸ್, ನಿಮಗೆ ಇದೆಲ್ಲ ಫ್ರೀಯಾಗಿ ಸಿಗ್ತದೆ ನೋಡಿ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಬೇಕಾದಂಗೆ ಸಿಗ್ತದೆ, ಆಯಿತಾ. ಮಾಡಿಕೊಂಡು ಕುಡೀರಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಕರೆ ಮಾಡಿ, ನಾನು ಅದನ್ನು ಯಾವ ಥರ ಮಾಡ್ಕೊಳ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಇದು ಎಲೆ ಗಿಡ ಬಂದು ನೋಡಿ, ಈ ಕಡೆ ಎಲ್ಲ ಸಿಗ್ತೈತೆ, ಎಲ್ಲಿ ಬೇಕಾದರೂ ಸಿಗ್ತೈತೆ. ಅಂದರೆ ಹೂವು ಕಾಯಿ ಬಿಟ್ಟಾಗ ನಾನು ಒಂದು ರೆಮಿಡಿ ಮಾಡ್ತೀನಿ. ಇದು ಹೂವು ಕಾಯಿ ಬಿಟ್ಟಾಗ ಒಂದು ರೆಮಿಡಿ ಮಾಡ್ತೀನಿ. ಆವಾಗ ನೀವು ಡೀಟೇಲ್ ಹೇಳ್ಕೊಡ್ತೀನಿ ನೋಡಿ. ಲೇಡೀಸ್ ಇದ್ದಾರಲ್ಲ, ಲೇಡೀಸ್ಗೆ ಏನೇ ಸಮಸ್ಯೆ ಇರಲಿ, ಗರ್ಭ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ನೋಡು, ಈ ಬಬ್ಡಿಯನ್ನು ಚೆಂದಾಗಿ ಒಣಗಿಸಿ, ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಜೇನುತುಪ್ಪದಲ್ಲಿ ಬೆರೆಸ್ಕೊಂಡು ಇದನ್ನು ತಿಂದ್ರೆಗನ ಆರೋಗ್ಯ, ಗರ್ಭ ಎಷ್ಟು ನೀಟಾಗಿರ್ತದೆ ಅಂದರೆ ಅಷ್ಟು ಫ್ರೆಶ್ ಆಗಿರ್ತದೆ. ದಯವಿಟ್ಟು ಹೆಣ್ಮಕ್ಳು ಯಾರೇ ಆಗಿರಲಿ, ಅಕ್ಕಂಗಿರಿಗೆ ನೋಡಿ, ಇದು ಚೆಂದಾಗಿರೋ ಇದನ್ನು ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಸುಮ್ಮನೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಇದು ತಂಗಾಡಿ ಗಿಡ ಫ್ರೆಂಡ್ಸ್. ತಂಗಾಡಿ ಗಿಡ ನೋಡಿ, ಎಲ್ಲರೂ ಅಷ್ಟೇ, ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ವೇಜ್ ಆಗಿರೋರಾಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಟೈಮ್ನಲ್ಲಿ ಇದೇ ರೆಮಿಡಿನ ನಾನು ಹೂವು ಕಾಯಿ ಬಿಟ್ಟ ಮೇಲೆ ಆ ಕಾಯಿ ಬೀಜ ಏನಕ್ಕೆ ಆಗ್ತದೆ ಅಂತ ಕೂಡ ನಾನು ಅದನ್ನು ರೆಮಿಡಿ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್.